ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಜಾತ್ರಾ ಮಹೋತ್ಸವ ಉರ್ಸ್ ಶರೀಫ್ ಹಜರತ್ ಖವಾಜಾ ಅಮೀನುದ್ದೀನ್ ಚಿಸ್ತಿ ಅಲಾ ಸಾಲಿಸ್ ಇಜೇರಿ ಸ್ಯಾಂಡಲ್ 24/2024, ಚಿರಾಗನ್ 21/4/2024, ಜಿಯಾರತ್ 22/4/2024, ಶ್ರೀ ಹಜರತ್ ಖವಾಜಾ ಅಮೀನುದ್ದೀನ್ ಇಜೇರಿ ಎಡ್ರಾಮಿ ಜಿ ಗುಲ್ಬರ್ಗಾ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಹಜರತ್ ಖವಾಜಾ ಅಮೀನುದ್ದೀನ್ ಜಾತ್ರಾ ಮಹೋತ್ಸವವು ಕೆಳಗೆ ಕಾಣಿಸಿದ ಕಾರ್ಯದಂತೆ ಬಹು ವಿಜೃಂಭಣೆಯಿಂದ ನಡೆಯುತ್ತದೆ. ನಾಡಿನಲ್ಲಿ ಅನಂತ ಶಿವಯೋಗಿ ಶರಣರು ವಚನಕಾರರು ಅವತರಿಸಿ ನಾಡುದ್ದಕ್ಕೂ ಸಂಚರಿಸಿ ಅನ್ನ ವಸ್ತ್ರ ಸರ್ವ ಧರ್ಮದ ಸಮಸ್ತರಿಗೆ ಕಾರಣ ಸಕಲ ಸದ್ಭಕ್ತರು ಅವಶ್ಯ ಆಗಮಿಸಿ ಸತ್ಪುರುಷರ ದರ್ಶನಾಶೀರ್ವಾದ ಪಡೆದು ಧನ್ಯರಾಗಬೇಕಾಗಿ ವಿನಂತಿ. ಜಾತ್ರಾ ಕಾರ್ಯಕ್ರಮಗಳು ದಿನಾಂಕ 20/4/2024 ಶನಿವಾರ ಸಂದಲ ರಾತ್ರಿ 2 ಗಂಟೆಗೆ ಸೋಫಿ ಸಂತರು ಹಾಗೂ ಸಜ್ಜಾದೆ ಸಾಹೇಬರ ಮನೆಯಿಂದ ಬಜಾರು ಮಾರ್ಗವಾಗಿ ದರ್ಗಾ ಶರೀಫಕ್ಕೆ ತಲುಪಿದ ನಂತರ ಗಂಧದ ಲೇಪನ ಸಜ್ಜಾದೆ ಸಾಹೇಬ ಅಮೃತ ಹಸದಿಂದ ನೆರವೇರುವುದು. ದಿನಾಂಕ 21/4/2024 ರವಿವಾರ ಸಂಜೆ 5 ಗಂಟೆಗೆ ಧರ್ಮಸಭೆ ಶ್ರೀ ಮಹಾಪೂಜ್ಯರು, ವಿದ್ವಾಂಸರು, ಪಂಡಿತರು, ಶಾಸಕರು, ಲೋಕಸಭಾ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, TPS ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವ ಸದಸ್ಯರು ಆಗಮಿಸುವರು. ದಿನಾಂಕ 22/4/2024 ಸೋಮವಾರ ಮುಂಜಾನೆ ಜಂಗಿ ಕುಸ್ತಿಗಳು, ಸಾಯಂಕಾಲ 5 ಗಂಟೆಗೆ ಜಿಯಾರತ್, ನಂತರ ಮಹಾಪ್ರಸಾದ ವಿತರಣೆ, ರಾತ್ರಿ ಕವ್ವಾಲುಗಳು ಜರುಗುವುದು. ಟ್ಯಾಂಕರ್ ಮೂಲಕ ನೀರಿನ ಉಚಿತ ಸೇವೆ. ಜನಪ್ರಿಯ ಶ್ರೀ ಡಾಕ್ಟರ್ ಅಜಯ ಸಿಂಗ, ಶಾಸಕರು, ಜೇವರ್ಗಿ. ವಿಶೇಷ ಸೂಚನೆ: ಜಾತ್ರೆಯಲ್ಲಿ ಬಂದ ದಿನಗಳಿಗೆ ಉಚಿತ ನೀರು, ಲೈಟು ಹಾಗೂ ಚಿಕಿತ್ಸೆಗಾಗಿ ವೈದ್ಯರ ಸೌಕರ್ಯ ಹಾಗೂ ರೈತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ದೇವಣ್ಣ ತಂದೆ ಸಿದ್ದರಾಮಪ್ಪ ಎಂಕಂಚಿ. ಪತ್ರಿಕೆ ಮುದ್ರಿಸಿದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಇಜೇರಿ. ಇವರಿಂದ ಉಚಿತ ನೀರಿನ ಸೇವೆ. ನಸ್ ಸಾದ್ ಮತ್ತು ಮೆಟಿನ್ ಅಸ್ಮಿರಿ ಶಾರೀಫ್ ವಿನೀತರಾದ ಸಮಸ್ತ ಸದ್ಭಕ್ತ ಮಂಡಳಿ ಇಜೇರಿ. ಎಡ್ರಾಮಿ ಗುಲ್ಬರ್ಗಾ. ವರದಿ ಜಟ್ಟಪ್ಪ ಪೂಜಾರಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ನಾನು ಜಿಲ್ಲಾ ಕಾರ್ಯಾಧ್ಯಕ್ಷರು ಕಲಬುರಗಿ. ನಾನು ಅಲ್ಲಾಪಟ್ಟೆ ಮಾಲೀಕರಾದ ಸಚಿವರು ವಿಜಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ಬಹು ವಿಜೃಂಭಣೆಯಿಂದ ಶ್ರೀ ಹಜರತ್ ಖವಾಜಾ ಅಮೀನುದ್ದೀನ್ ಜಾತ್ರಾ ಮಹೋತ್ಸವವಾಗಿ ಬಹು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದೆ. ಹಾಗಾಗಿ ದಿನಕ್ಕೆ 20ನೇ ತಾರೀಕು ಗಂಧದ ಮೆರವಣಿಗೆ ಇರುತ್ತೆ. ಒಂಟಿ ಮೇಳ ಗಂಧದ ಮೆರವಣಿಗೆ ಹೋಗುತ್ತಾ ಇದೆ. ಜೊತೆಗೆ 21ನೇ ತಾರೀಕು ಗೀಗಿ ಪದ ಕೂಡ ಈ ಹಜರತ್ ಖವಾಜಾ ಅಮೀನುದ್ದೀನ್ ದರ್ಗಾ ಆವರಣದಲ್ಲಿ ನಡೀತಾ ಇದೆ. ಜೊತೆಗೆ ಈ ರೈತ ಬಾಂಧವರು ತಮ್ಮ ದನಕರಗಳನ್ನು ತಂದು ಮಾರಾಟ ಮಾಡಬಹುದು ಮತ್ತು ಮೇಲಾಗಿ ಖರೀದಿ ಮಾಡಬಹುದು. ಇಲ್ಲಿ ಎಲ್ಲ ಬಂದಂತ ರೈತಾದಿ ಭಕ್ತಗಳಿಗೆ ಉಚಿತವಾಗಿ ದಾಸೋಹ ಕೂಡ ಇರುತ್ತೆ ಮತ್ತು ಮೇಲಾಗಿ ಎಲ್ಲ ಲೈಟಿನ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ದನಕರಗಳಿಗೆ ಉಚಿತ ಚಿಕಿತ್ಸೆ ಕೂಡ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ದನಕರಗಳನ್ನು ತಂದು ಮಾರಾಟ ಮಾಡಬಹುದು ಮತ್ತು ಖರೀದಿ ಮಾಡಬಹುದು. ಇಲ್ಲಿ ಎಲ್ಲ ಸುವ್ಯವಸ್ಥೆ ಕೂಡ ಇರೋದರಿಂದ ಎಲ್ಲ ಈ ಭಾಗದ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ದನಕರಗಳನ್ನು ಮಾರಾಟ ಮಾಡಿ ಖರೀದಿ ಮಾಡಿ ಈ ದೇವರ ದರ್ಶನ ಪಡ್ಕೊಂಡು ಹೋಗ್ಬೇಕಂತೇಳಿ ನಾನು ಎಲ್ಲ ರೈತ ಬಾಂಧವರಿಗೆ ಕಳಕಳಿಯ ಮನವಿಯ ಈ ಕಮಿಟಿ, ಈ ಸದ್ಭಕ್ತ ಹಜರತ್ ಖವಾಜಾ ಅಮೀನುದ್ದೀನ್ ಕಮಿಟಿಯ ಸದ್ಭಕ್ತ ಮಂಡಳಿಯ ಕಡೆಯಿಂದ ನಾನು ತಮ್ಮೆಲ್ಲರಿಗೆ ಮನವಿಯನ್ನ ಮಾಡ್ತೀನಿ. ರೈತ ಬಂಧುಗಳೇ, ನಮಸ್ಕಾರ.